ನಮ್ಮಡಿ ಅನುದಾಗ್ರಣೆ ಧೀಮಣಿ. ಮನಸ್ಸು ಇಲ್ಲದ ಸ್ತ್ರೀಯನ್ನು ತೆಗೆದುಕೊಂಡು ನಾನೇನು ಮಾಡಿಲ್ಲ ಅಕ್ಕಯ್ಯ. ಹೌದೇ? ಹೌದು ಹಾಕ್ತದೆ. ಆದರೂ ಕಳಿಸಲು ಸಾಧ್ಯವಿಲ್ಲದ ಮಾತು. ಯಾಕೆ ಸಾಧ್ಯವಿಲ್ಲ ಅಕ್ಕಯ್ಯ? ಇವಳ ಆಸೆಯನ್ನು ಬಿಡು. ಅಕ್ಕಯ್ಯ ತಮ್ಮಯ್ಯ ಎಷ್ಟು ಮಾತ್ರಕ್ಕೂ ಬಿಡುವುದಿಲ್ಲ ಆಗ್ತದೆ. ಅಕ್ಕಯ್ಯಳ ಮಾತನ್ನು ಕೇಳು ಅನುಜಾಗ್ರಣಿ ಧೀಮಣಿ. ಇದು ಒಂದು ಸಾರಿ ನಿನ್ನ ತಮ್ಮನ ಮಾತು ನೀನು ಕೇಳಬೇಕಕ್ಕಯ್ಯ. ಹೌದು ಅಕ್ಕಯ್ಯ, ಈ ಸಭೆಯಲ್ಲಿ ಒಂದು ಉತ್ತಮವಾದ ಮಾತನ್ನು ಹೇಳುವನ ಕೇಳು. ಚೆನ್ನಾಗಿ ಹೇಳು ಅನುಜನೆ. ಆಗ್ತದೆ. ಅನುಜನೆ, ಬ್ರಹ್ಮನು ತನ್ನ ಮುಖಮಂಡಲದಲ್ಲಿ ಭಾರತಿಯನ್ನು ತಂದಿಟ್ಟುಕೊಂಡನು. ಇಲ್ಲವೆಂದವರಾರು? ಭಕ್ತವತ್ಸಲನಾದ ನಾರಾಯಣ ಲಕ್ಷ್ಮಣ ತಂದು ತನ್ನ ವಕ್ತಿಟ್ಟುಕೊಂಡನು. ಸಹಜವಾಗಿತ್ತು ಅಕ್ಕಯ್ಯ. ತಮ್ಮಯ್ಯ, ಪಾರ್ವತಿ ನಾಥನಾದ ಪರಶಿವನ ಗಂಗೆಯನ್ನು ತಂದು ತನ್ನ ಜಟ ಜುಡದಲ್ಲಿಟ್ಟುಕೊಂಡನು. ಅಕ್ಕಯ್ಯ, ತಮ್ಮಯ್ಯ, ಇಂತಿಂತ ತ್ರಿಮೂರ್ತಿಗಳ ಈ ಪರಿ ಮಾಡಬೇಕಾದರೆ ಯಥೋಚಿತ ನಮ್ಮಂತರ ಹೌದೇ ತಮ್ಮನೆ? ಈ ಲೋಕದಲ್ಲಿ ಹೆಣ್ಣು ಹೊನ್ನು ಮಣ್ಣು ಪಕ್ವಕ್ಕೆ ಬಂದ ಫಲಗಳಮ್ಮ ಕಣ್ಣಿನಿಂದ ಕಂಡು ಭ್ರಮಿಸಿದಿರುವವರಿಗೆ ಹೇಗಾದರೂ ಮಾಡಿ ಆ ಹಿಂದೂ ಮುಖಿಗಳನ್ನ ಸಮ್ಮತದಿಂದ ಎಲ್ಲ ಗರಡಿಗೃಹಕ್ಕೆ ಕಳಿಸಿಕೊಡ ವಿರಾಟ ರಾಜನ ರಾಣಿ ಕಾಗ್ರಣೆ ಕೇಳು ಧೀಮಣೆ, ಕೇಳುವೆನು ನಾನು ತಮ್ಮ ಕೇಳು ನೀನಿನ್ನ ಅನುದಿನೆ. ಕೀಚ ಕಾಗ್ರಣೆ ಕೇಳು ಧೀಮಣೆ, ಕೇಳುವೆನು ನಾನು ತಮ್ಮ ಕೇಳ ನುಡಿಯನ್ನು ಎನ್ನ ನುಡಿಯ ಕೇಳ ನೀನು. ಮಾತು ಧಿಕ್ಕಾರ ಮಾಡಬೇಡ. ತಮ್ಮನ ಮಾತು ಧಿಕ್ಕಾರ ಮಾಡಬೇಡ. ನೀನಾದರೂ ಅಷ್ಟೇ ತಮ್ಮನೆ. ಅಕ್ಕಯ್ಯ ಮಾತನ್ನು ಧಿಕ್ಕರಿಸುವೆಯ, ಎಲ್ಲ ಮಾತನ್ನು ಮೀರುವೆಯ. ಅಕ್ಕಯ್ಯ ಮಾತನ್ನು ಧಿಕ್ಕರಿಸುವೆಯ, ಎಲ್ಲ ಮಾತನ್ನು ಮೀರುವೆಯ. ಎನ್ನಯ ನುಡಿಯನು ನೀ ಕೇಳೆಯ, ಎನ್ನಯ ಮಧುರ ಆಲಿಸೆಯ. ಕೇಳೆಯ ನೀನಿಂದ ತಮ್ಮನೆ. ಅನುಜನೆ, ನಿನ್ನ ಸಲುವಾಗಿ ಮಳೆ ನಿಂತಿತ್ತೇನು ಕಾಣೆ. ಅನುಜನೆ, ಇಂಥ ಅಕ್ಕಯ್ಯ ಕೂಡ ಆಟ ಆಡಬೇಕಾದರೆ ನನಗಾಗಿ ತಮ್ಮನೆ, ಅಂಬಾದೇವಿ ಆಶೀರ್ವಾದ ನಿನ್ನ ಮೇಲಿರಲು ಈ ತಮ್ಮನೆ. ಅಂಬಾದೇವಿ ಅಂದರೆ ನೀನು ಒಂದೇ ಅಕ್ಕಯ್ಯ. ಅಯ್ಯೋ ಅನುಜನೆ, ಅದಕ್ಕಾಗಿ ನೀನು ಈ ರೀತಿ ಮಾತನಾಡಿ ಹೇಗಾದರೂ ಮಾಡಿ ಆ ಸ್ತ್ರೀಗಳನ್ನು ಕಳಿಸಿಕೊಡಬೇಕು. ಹೌದು ಅಕ್ಕಯ್ಯ. ತಮ್ಮನೆ, ನಾನೆಷ್ಟು ವಿಧದಿಂದ ಬುದ್ಧಿ ಹೇಳಿ ನನ್ನ ತಮ್ಮನು ಒಳ್ಳೆ ಮನಸ್ಸಿನಿಂದ ಆಟ ಆಡುತ್ತಿರುವನಲ್ಲ, ಅವನ ಮೇಲೆ ಅಂಬಾದೇವಿ ಆಶೀರ್ವಾದ ಇರುವುದಿಲ್ಲ ಎಂದು ವರ್ಣನೆ ಮಾಡಿದರೆ ಅವಳನ್ನು ವಶ ಮಾಡೆಂದು ಎಲ್ಲ ಭ್ರಷ್ಟ. ಥೂ ಥೂ ಥೂ, ನೀನೆಂತ ಎಲ್ಲ ಮ್ಯಾಕೆ ನನ್ನದ ಸಾರಥಿ. ಅಕ್ಕಯ್ಯ, ನೀನೇ ಬಂದು ಎನ್ನಂ ದೃಷ್ಟ ಭ್ರಷ್ಟ ಎಂದು ಈ ಎನ್ನ ಮಾತು ನೀನು ಕೇಳದಿದ್ದಕ್ಕೆ ಅಮ್ಮಯ್ಯ, ನಾನು ಇಷ್ಟು ಪರಿಯಿಂದ ಬೇಡಿಕೊಂಡರೆ ಒಡ ಹುಟ್ಟಿದವನಮ್ಮ ಅಂತ ಕಣ ಸ್ವಲ್ಪ ಹುಟ್ಟಲಿಲ್ಲವಮ್ಮ. ನಾನೆಷ್ಟು ವಿಧವಾಗಿ ಬುದ್ಧಿ ಹೇಳಿದರೂ ಒಡ ಹುಟ್ಟಿದ ಅಕ್ಕಯ್ಯಳೆನ್ನುವ ಒಂದು ಸ್ವಲ್ಪವಾದರೂ ನಿನ್ನಲ್ಲಿ ಹುಟ್ಟಲಿಲ್ಲ. ಬಳಿ ಬಳಿರಿಲ್ಲ ಈ ಸಾರಥಿ. ಮತ್ತೇನು ಬಾಬತಿ ನೋಡಿದೀಯಾ ಒಡ ಹುಟ್ಟಿದವರ ರೀತಿ? ನೋಡಿದಿನಿ ದೇವ. ದಾರೋ ಒಬ್ಬ ಸ್ತ್ರೀಯೊಳಗಿಂತ ಎನ್ನಂ ಕಡೆ ಮಾಡಿ ದುಡುಕಿನಿಂದ ಇಂಥ ನುಡಿಯಮ್ಮ
ಎಂಬ ನುಡಿಯಬಹುದೇ? ಅಯ್ಯೋ ಸುಧಿಷ್ಠ ದೇವಿಗೆ ಅಲ್ಲ ಸಲ್ಲವನಾದ ಮೇಲೆ ಇನ್ಯಾತಕ್ಕೆ ಪ್ರಾಣದಾಸೆ? ಅಯ್ಯ, ನಿನ್ನ ಪಾದ ಚರಣೆಯಲ್ಲಿ ಎನ್ನ ಪ್ರಾಣವೊಮ್ಮ ಕಳೆದುಕೊಂಡು ಇಕ್ಕೋ, ನಿನ್ನ ಪಾದ ಚರಣೆಯಲ್ಲಿ ನನ್ನ ಪ್ರಾಣವನ್ನು ಕಳೆದುಕೊಳ್ಳಿ. ಹೌದೇ? ಅಯ್ಯ, ಹೊಯ್ರಿಯಲ ಈ ಸಾರಥಿ ಭೂಪತಿ ಎನ್ನ ಸುಧಿಷ್ಣ ದೇವಿಯ ಸನ್ನಿಧಿಯಲ್ಲಿ ಎನ್ನ ಪ್ರಾಣ ತ್ಯಾಗ ಮಾಡಿಕೊಳ್ಳವನು ನೋಡಲೇ ಸೂತ ಸದನ ಪ್ರಖ್ಯಾತ. ಯಮ್ಮ ಬಂಗಾರದ ತಮ್ಮನ ಯಾಕಂತ ನಿಚ್ಚಿಗೆ ಒಗಸಿ ಮಾಡಿ ಬರ್ದೆ ತಗೋಲು. ಒಂದು ಹೆಣ್ಣಿನ ಸಲುವಾಗಿ ಪ್ರಾಣ ತ್ಯಾಗ ಮಾಡಿಕೊಳ್ಳುವೆ. ಹಾಗೂ ಅಕ್ಕಯ್ಯ, ತಮ್ಮನೇ, ಶತಸಿಂಹ ಶಕ್ತಿಯುಳ್ಳ ಕೀಚಕನಿಗೆ ಯಥೋಚಿತ ಒಬ್ಬ ಸ್ತ್ರೀಯರ ದೊರಕಲಿದ್ದರೆ ಈ ಭೂಮಿ ಮೇಲೆ ಹುಟ್ಟಿದ ಸಾತ್ವಿಕವೇನಕ್ಕಯ್ಯ? ಸಾಯುವೆ. ಹಾಗೂ ಅಕ್ಕ, ಸತ್ತು ಹೋಗುವೆ. ನಿಜವಾಗಿ ಸಾಯುವೆ. ನಿಜವಾಗಿ ಸಾಯುವೆ. ಹಾಗೂ ಅಕ್ಕಯ್ಯ, ಅವಳನ್ನು ವಶ ಮಾಡದಿದ್ದರೆ ಪ್ರಾಣ ತ್ಯಾಗ ಮಾಡಿಕೊಳ್ಳುವೆ. ಹೌದು ಅಕ್ಕಜಿ, ಅವಳನ್ನು ವಶ ಮಾಡಿದರೆ ಪ್ರಾಣ ತ್ಯಾಗ ಮಾಡಿಕೊಳ್ಳುವುದಿಲ್ಲ ಅಕ್ಕಯ್ಯ. ಹಾಲು ಸಕ್ಕರೆ ಕುಡಿದಂತಾಗುವುದು. ಹಾಗೂ ಅಕ್ಕಯ್ಯ, ಹೌದು ಅಕ್ಕಜಿ, ಜೇನುತುಪ್ಪ ಸವಿದಂತಾಗುವುದು. ಹೌದು ಅಕ್ಕಯ್ಯ, ಆ ಸ್ವರ್ಗ ಮೂರೇಗೇಳು. ಹೌದು ಅಕ್ಕಯ್ಯ. ಕಳಿಸದಿದ್ದರೆ ಕಳಿಸದಿದ್ದರೆ ಎನ್ನ ಪ್ರಾಣ ತ್ಯಾಗ ಮಾಡಿಕೊಳ್ಳುವನು. ನೀನು ಸತ್ತರೂ ಚಿಂತೆ ಇಲ್ಲ, 4 ದಿನ 10 ದುಃಖವನ್ನು ಮರೆತುಕೊಳ್ಳುವಿನ ವಿನ ಸ್ತ್ರೀಗಳನ್ನು ಕಳಿಸುವೆ. ಹಾಗೂ ಅಕ್ಕಯ್ಯ, ಅಷ್ಟು ಸುಲಭವಾಗಿ ನೀನು ಮಾತನಾಡಬೇಡಕ್ಕಯ್ಯ. ಸಾಯುವೆ. ಹಾಗೂ ಅಕ್ಕ, ಇದು ನಿನ್ನ ನಿರ್ಧಾರ. ಒಡ ಹುಟ್ಟಿದ ತಮ್ಮನ ಕಳೆದುಕೊಂಡ ಮೇಲೆ ಈ ಜಗತ್ತಿನಲ್ಲಿ ನಿನಗೆ ಅಪಕೀರ್ತಿ ಬರೋದು ನೋಡಕ್ಕಯ್ಯ. ಹೌದೇ? ಹೌದು ಅಕ್ಕಜಿ, ಕಳಿಸಬೇಕೆ? ಹೌದು ಅಕ್ಕಜಿ, ಇಲ್ಲ ಪ್ರಾಣ ತ್ಯಾಗ. ಹೌದು ಅಕ್ಕಯ್ಯ. ಅನುಜ ಬಿಡಬೇಡ ನಿನ್ನ ಪ್ರಾಣ, ಅನುಜ ಎಲ್ಲ ಮಾತು ಕೇಳನೆ ಓ ಜಾಣ. ಕಳಿಸುವೆನು 7 ಮೇಲೆ ಕೇಳು. ಅವನೇ ಆನಂದ, ಹಾಗೂ ಅಕ್ಕಯ್ಯ, ಪರಮಾನಂದ. ಹೌದಮ್ಮ. ನೀನು ಹಾಡಿದ ಮಾತು ಎನ್ನ ಮನಸ್ಸಿಗೆ ಹೇಗಾಯಿತೆಂದರೆ, ಹೇಗಾಗಿರುವುದು ಹಾಗೂ ಅಕ್ಕಯ್ಯ, ತಮ್ಮಯ್ಯ ಹೇಳು. ಹುಟ್ಟು ಪೂರ್ಣನಿಗೆ ಕಣ್ಣು ಬಂದಂತೆಯೇ ಬಡವನಿಗೆ ಭಾಗ್ಯ ದೊರಕಿದಂತೆಯೇ ಪುತ್ರ ಸಂತಾನ ಇಲ್ಲದವರಿಗೆ ಪುತ್ರ ಸಂತಾನ ಪ್ರಾಪ್ತವಾದಂತೆ. ಅಲೆ, ಹಾಗೂ ಅಕ್ಕಯ್ಯ, ತಮ್ಮಯ್ಯ ಹುಡಕಲ್ಲ ಹಾರದೆ ಬೆಳ್ಳಿಯ ಬಂದು ಎಲ್ಲ ಕಾಲಿಗೆ ಸುತ್ತಿಕೊಂಡಂತೆ. ಅವನೇನಂತೆ? ಇದು ಯಾವ ನಿನಗೆ ದೊಡ್ಡ ಲೆಕ್ಕ? ಅನುಜ ಬಿಡಬೇಡ ನಿನ್ನ ಪ್ರಾಣ, ಅನುಜ ಎಲ್ಲ ಮಾತು ಕೇಳನೆ ಓ ಜಾಣ. ನಿನ್ನ ಕಾರ್ಯವ ನಡೆಸಿಕೊಡುವೆನ, ನಿನ್ನ ಕಾರ್ಯವ ನಡೆಸಿಕೊಡುವೆನ, ಸೈರಿಸು ಶಾಂತಿ ತಮ್ಮನೇ. ಅನುಜ ಬಿಡಬೇಡ ನಿನ್ನ ಪ್ರಾಣ, ಅನುಜ ಎಲ್ಲ ಮಾತು ಕೇಳನೆ ಓ ಜಾಣ. ಹಣ ಬರಹ ಕೊಳ್ಳೆಯದ್ದು ಯಾರು ಕೈಲೋಕದಿ, ಆ ಬ್ರಹ್ಮಲಿಖಿತ ಮೀರುವರ್ಯಾರು ಈ ಜಗದಲ್ಲಿ. ಹಣ ಬರಹ ಕೊಳ್ಳೆಯದ್ದು ಯಾರು ತ್ರೈಲೋಕದಿ, ಆ ಬ್ರಹ್ಮಲಿಖಿತ ಮೀರುವರ್ಯಾರು ಈ ಜಗದಲ್ಲಿ. ನಡೆಯುವುದಾದರೂ ತಡೆಯಲಾಗದು, ನಡೆಯುವುದಾದರೂ ತಡೆಯಲಾಗದು, ಬರುತ್ತಿಹ ಕೇಳು ತಪ್ಪದೆ. ಅನುಜ ನನ್ನ ಮಾತು ಕೇಳನೆ ಓ ಜಾಣ. ಹಣೆ ಬರಹಕ್ಕೆ ಹೊಣೆಯಾರು ಬ್ರಹ್ಮಲಿಖಿತ ಮೀರುವರಾರು. ನಿನ್ನ ಹಣೆಯಲ್ಲಿ ಸ್ತ್ರೀಯಳನ್ನು ಬರೆದಿದ್ದರೆ ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ತಮ್ಮನೇ, ಹಾಗೂ ಅಕ್ಕಯ್ಯ, ನಡೆಯುವುದಾವುದು ತಡೆಯಲಾಗದು, ಬರುತ್ತಿಹ ಕೇಡು ಎಂದೆಂದಿಗೂ ತಪ್ಪದು. ಜಾಗ್ರತೆಯಿಂದ ಗರಡಿ ಗ್ರಹಕ್ಕೆ ತೆರಳು ಆ ಸ್ತ್ರೀಯಳನ್ನು ಕಳಿಸಿಕೊಡುವೆನು ಅನುಜ. ನಿನ್ನ ಕೈಯಳು ಈಗ ಹೇಳಿದ ಮಾತು ಮಾತ್ರ ನಿಜ. ಸಿಂಗಾಪುರದ ಮಾಬು ಸುಬ್ಬಣ್ಣನವರು
ಇದೇ ನಾಟಕದಲ್ಲಿ ಕೀಚಕನ ಪಾತ್ರ ಮಾಡಿದಂತವರಿಗೆ 201 ರೂಪಾಯಿನ ಬಹುಮಾನ ಪ್ರಕಾರ ಮಾಡಿರ್ತಾರೆ. ಅದೇ ರೀತಿ ಅಡಪದ ಶರಣಪ್ಪ ಉಡ ಇವರು ಕೀಚಕನ ಪಾತ್ರ ಮಾಡಿದಂತವರಿಗೆ 201 ರೂಪಾಯಿನ ಬಹುಮಾನ ಪ್ರಕಾರ ಮಾಡಿರ್ತಾರೆ. ಇದೇ ನಾಟಕದಲ್ಲಿ ಚಿತ್ರಶೇನ ಪಾತ್ರ ಮಾಡಿದಂತವರು ಈ ನಾಟಕದ ಸಂಘ